ಮಿಸ್ಟರ್ ಯತ್ನಾಳ್, ನಿನಗೆ ವಯಸ್ಸಾಗಿಲ್ವಾ? ನಿನಗೆ ಯಾಕೆ ರಾಜಕಾರಣ? ನೀನು ಹೋಗಿ ಮನೆಗಿರು. ಕುಟುಂಬ ರಾಜಕಾರಣ ಅಂತ ಮಾತಿದ್ರು ಹೇಳ್ತೀರಿ. ಕುಟುಂಬ ರಾಜಕಾರಣ ಮಾಡ್ತಾ ಇರೋದು ನೀನು. ಪುಣ್ಯಾತ್ಮ ಸಿದ್ದೇಶ್ವರ ಸಂಸ್ಥೆ ಕಟ್ಟಿದವ್ರನ್ನ ಬಲಿ ಮುಗಿಸಿಬಿಟ್ಟೆ. ಮತ್ತು ಅವರು ಧರ್ಮಪತ್ನಿ ಮಗನ ಸೌಹಾರ್ದ ಸಹಕಾರಿ ಬ್ಯಾಂಕಿಗೆ ನಿರ್ದೇಶಕರು ಮಾಡಿಕೊಂಡಿಲ್ವಾ? ಸರ್ಕಾರಿ ಸಭೆ ಸಮಾರಂಭಗಳಲ್ಲಿ ಉದ್ಘಾಟನೆ ಶಂಕುಸ್ಥಾಪನಾ ಸಮಾರಂಭದಲ್ಲಿ ಅವ್ರ ಮಗನೇ ಉಪಸ್ಥಿತಿರುವ ಫೋಟೋಗಳು ಕೊಟ್ಟು ಕಳಿಸಿದ್ದಾರೆ. ಈ ರೀತಿ ಹಗುರವಾಗಿ ಮಾತಾಡೋದನ್ನು ಕೈ ಬಿಡಬೇಕು. ಇದು ಒಳ್ಳೆಯದಲ್ಲ. ಯಾವ ನೈತಿಕ ಹಕ್ಕಿದೆ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡೋಕ್ಕೆ? ವಿಜೇಂದ್ರ ಪಾರ್ಟಿ ಕಟ್ಟಿಲ್ವಾ? ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿಲ್ವಾ? ಆದರೂ ನೀವು ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿದರೆ ಕಾಂಗ್ರೆಸ್ಸಿನ ವೈಫಲ್ಯಗಳು, ಮೂಢ ಹಗರಣ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ನವಜಾತ ಶಿಶುಗಳ ಮಾರಣ ಹೋಮ ಇರ್ಬೋದು, ಗರ್ಭಿಣಿಯರ ಸಾವಿರ್ಬೋದು, ವರ್ಗಾವಣೆಯಲ್ಲಿ ಅಗಲದೊರಡೆ ನಡೀತಾ ಇದೆ, ಭ್ರಷ್ಟಾಚಾರ, SC/ST ಪರಿಶಿಷ್ಟ ಜಾತಿ ಪಂಗಡ ಹಣವನ್ನು ಡೈವರ್ಟ್ ಮಾಡಿದ್ರು. ದಿವಸ 10 ಹೋರಾಟ ಮಾಡ್ಬೋದು. ಕಾಂಗ್ರೆಸ್ ಅಷ್ಟು ವೈಫಲ್ಯ ಆಗಿದೆ. ಕಾಂಗ್ರೆಸ್ಸು ಸತ್ತೋಗಿದೆ. ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡೋದ್ರ ಬದಲಾಗಿ ರಾಜ್ಯದ ಅಧ್ಯಕ್ಷ ಒಂದೇ ಒಂದು ಅಜೆಂಡಾ, ರಾಜ್ಯದ ಅಧ್ಯಕ್ಷ ವಿರುದ್ಧ ಮಾತಾಡೋದು, ಯಡಿಯೂರಪ್ಪನವ್ರ ವಿರುದ್ಧ ಮಾತಾಡೋದು.